ವಾರ್ತೆಗೆ ಸ್ವಾಗತ. ಸಮಸ್ತ ಕನ್ನಡ ನಾಡಿನ ಭಕ್ತಾದಿಗಳೆಲ್ಲರಿಗೂ ಈ ಮೂಲಕ ತಮಗೆ ವಿನಯವಾಗಿ ತಿಳಿಸುವುದೇನೆಂದರೆ, ಶ್ರೀ ಗವಿಗಂಗಾಧರ ದೇವಸ್ಥಾನ, ಗವಿಪುರಂ, ಬೆಂಗಳೂರು 19. ಇಲ್ಲಿರುವ ಪುರಾಣ ಪ್ರಸಿದ್ಧ ದೇವಾಲಯವು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿದೆ. ಇಲ್ಲಿ ನಾವುಗಳು ಎಲ್ಲರೂ ಸೇರಿಕೊಂಡು ಗುಹಾಗಿರಿ ಪಾದಯಾತ್ರೆ ಪ್ರದಕ್ಷಿಣೆಯನ್ನು ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಬೆಳಿಗ್ಗೆ 6:30 ಗಂಟೆಗೆ ಪ್ರಾರಂಭವಾಗಿ ಶ್ರೀ ಗವಿಗಂಗಾಧರ ದೇವಸ್ಥಾನ ಹಾಗೂ ಅದರ ಪಕ್ಕದಲ್ಲಿರುವ ಶ್ರೀ ಹರಿಹರ ಗುಡ್ಡ ದೇವಸ್ಥಾನ, ಹರಿಹರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ರಾಮಾಂಜನೇಯ ಗುಡ್ಡದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವು ಸೇರಿದಂತೆ 3 ದೇವಸ್ಥಾನಗಳನ್ನು ಹುಣ್ಣಿಮೆಯ ದಿವಸ ಶ್ರೀ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಗಿರಿವಲ ಪ್ರದಕ್ಷಿಣೆ ಮಾಡುವ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪಗಳನ್ನು ಮಾಡಿಕೊಂಡು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲು ಅತ್ಯಂತ ಸುಲಭವಾದ ಮಾರ್ಗವಾಗಿದೆ. ಆದ್ದರಿಂದ ತಾವುಗಳು ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಸಕಾಲಕ್ಕೆ ಆಗಮಿಸಿ ಪ್ರದಕ್ಷಿಣೆಯನ್ನು ಮಾಡಿ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಹುಣ್ಣಿಮೆಯ ದಿವಸ ಗವಿಗಂಗಾಧರ ಸ್ವಾಮಿಯ ದೇವಸ್ಥಾನದ ಮುಂದೆ ಹಾಜರಾಗಬೇಕೆಂದು ಮನವಿ. ಇಂತಿ ಗುಹಾಗಿರಿ ಪ್ರದಕ್ಷಿಣೆ ಸಮಿತಿ, ಗೋವಿಂದರಾಜು, ಗುಹಾಗಿರಿ ಪ್ರದಕ್ಷಿಣೆ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ಎಲ್ಲ ಭಕ್ತ ಮಹಾಶಯರಿಗೆಲ್ಲರಿಗೂ ವಿನಂತಿ, ಪ್ರತಿ ತಿಂಗಳು ಇದೇ ರೀತಿ ಹುಣ್ಣಿಮೆ ದಿವಸ ಗುಹಾಗಿರಿ ಪ್ರದಕ್ಷಿಣೆ ನಡೀತದೆ. ತಾವುಗಳು ದಯಮಾಡಿ ಬಂದು ಬೆಳಗಿನ ಜಾವ ಗವಿಗಂಗ ದೇವಸ್ಥಾನ, ಹರಿಹರೇಶ್ವರ ಸ್ವಾಮಿ ಮತ್ತು ರಾಮಾಂಜನೇಯ ಗುಡ್ಡದಲ್ಲಿ ಆಂಜನೇಯ ಸ್ವಾಮಿ, ಪಳುವಿಕೆ ಅಮ್ಮ, ನಂತರ ಮಹಾಗಣಪತಿ ದೇವಸ್ಥಾನ ಇದೆಲ್ಲ ಪ್ರದಕ್ಷಿಣೆ ಮಾಡೋಕ್ಕೆ 1 ಕಿಲೋಮೀಟರ್ ಆಗುತ್ತೆ. ಎಲ್ಲ ಪಾದಯಾತ್ರೆ ಮಾಡಿ ನಂತರ ಸ್ವಾಮಿ ದರ್ಶನ ಮಾಡೋದು ಈ ಮೂಲ ಉದ್ದೇಶ. ದಯಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿ ಕರ್ನಾಟಕದಲ್ಲಿ 2ನೇ ಗಿರಿವಲ ಆಗಬೇಕು. ಆ ಥರ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ನಮ್ಮ ಗೋವಿಂದರಾಜ್ ಗೆಳೆಯರ ಬಳಗ ಈ ಒಂದು ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದ ಗುಹಾಗಿರಿ ಪ್ರದಕ್ಷಿಣೆ ಏನೋ ಒಂದು ಕಾರ್ಯಕ್ರಮ ಶುರು ಮಾಡಿ 1 ವರ್ಷಗಳಿಂದ ಪ್ರತಿ ಹುಣ್ಣಿಮೆ ದಿವಸ ಏನು ಒಂದು ಶಿವನ ಪೂಜೆಯನ್ನು ಮಾಡಿ ನಂತರ ಹರಿಹರೇಶ್ವರನ ಪೂಜೆಯನ್ನು ನೆರವೇರಿಸಿ
ಮತ್ತು ರಾಮಾಂಜನೇಯ ಗುಡ್ಡದಲ್ಲಿ ಶ್ರೀ ಆಂಜನೇಯನ ಪೂಜೆಯನ್ನು ನೆರವೇರಿಸಿ ನಮ್ಮ ಈ ಗವಿಪುರದ ಸುಪ್ರಸಿದ್ಧ ಪಳ್ಳೆಕಮ್ಮ ದೇವಾಲಯದ ದೇವಿಯನ್ನು ಆರಾಧಿಸಿ ನಂತರ ಗಣಪತಿಗೆ ನಮಸ್ಕರಿಸಿ ಮತ್ತೆ ಗವಿಗಂಗಾಧರೇಶ್ವರನಲ್ಲಿ ಹೋಗಿ ಹಾಲಿನ ಅಭಿಷೇಕವನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಎಲ್ಲ ಪಾತ್ರರಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಾದಿಗಳು ತಮ್ಮ ಆರೋಗ್ಯ, ಜೀವನ, ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲವನ್ನು ಕರುಣಿಸಿಕೊಡುವಂಥ ಒಂದು ಶಿವನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಗವಿಗಂಗಾಧರೇಶ್ವರ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಅಂಥ ಒಂದು ಸ್ವಾಮಿಯ ಈ ಕಾರ್ಯಕ್ರಮ ಪ್ರತಿ ಹುಣ್ಣಿಮೆ ದಿವಸ ಏನು ನೆರವೇರಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ತಾವೆಲ್ಲ ಭಾಗವಹಿಸಿದ್ದೀರಿ. ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗಿ ದೇವರ ಅನುಗ್ರಹವನ್ನು ಗಳಿಸಿ ತಮ್ಮ ಒಂದು ಆರೋಗ್ಯದ ಒಂದು ಮನಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅಂತ ನಾನು ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಹುಣ್ಣಿಮೆ ದಿವಸ ಎಲ್ಲರೂ ಹೇಳೋಣ, ಗವಿ ಗಂಗಾಧರೇಶ್ವರ ಸ್ವಾಮಿಗೆ, ಗವಿ ಗಂಗಾಧರೇಶ್ವರ ಸ್ವಾಮಿಗೆ, ಗವಿ ಗಂಗಾಧರೇಶ್ವರ ಸ್ವಾಮಿಗೆ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಇದೊಂದು ಕಾರ್ಯಕ್ರಮನ ನಾವು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಗುರುಗಳ ಹತ್ರ ಕೇಳಿದಾಗ ಅವರು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಒಂದು ಮಾರ್ಗದರ್ಶನ ಕೊಟ್ಟರು. ಅದೇ ರೀತಿ ನಮ್ಮ ಕೆಂಪೇಗೌಡ ಜಿಂಕೆ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸ್ನೇಹಿತರು, ಈ ಸುತ್ತಮುತ್ತಲ ಬಡಾವಣೆ ಜನರು ಎಲ್ಲರ ಸೇರಿ ಸಹಕಾರದಿಂದ ಇದು ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ತಿಂಗಳೂ ಜನಗಳು ಸಹಕಾರ ಕೊಡ್ತಾಯಿದ್ದಾರೆ, ತುಂಬ ಜನ ಸೇರ್ತಾ ಇದ್ದಾರೆ. ಇವತ್ತು ವಾರ್ಷಿಕೋತ್ಸವ ಅಂತ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈ ದಿನದ ವಿಶೇಷ, ಅದಕ್ಕೆ ಭಾನುವಾರನೂ ಬಿದ್ದಿದೆ, ಪೌರ್ಣಮಿ ಇದೆ, ಅದಕ್ಕೆ ಎಲ್ಲ ಜನ ತುಂಬ ಜನ ಸೇರಿದ್ದಾರೆ. ಅವ್ರಿಗೆಲ್ಲರಿಗೂ ಆ ಗವಿಗಂಗಾಧರೇಶ್ವರ ಒಳ್ಳೇದು ಮಾಡಲಿ, ಅವರ ಕೋರಿಕೆನೆಲ್ಲ ಈಡೇರಿಸಲಿ ಅಂತ ಆ ಭಗವಂತನೆಲ್ಲ ಕೇಳ್ಕೊತಾ ಇದ್ದೀವಿ. ತಾವುಗಳೆಲ್ಲರೂ ಏನು ಕಾಯಿ ತಂದಿದ್ದೀರಾ ಆ ಕಾಯಿನ ತಗೊಂಡು ಬಂದು ನಿಮ್ಮ ಕೋರಿಕೆ ಏನಿದೆ ಅದನ್ನು ಒಂದು ಮನಸ್ಸಲ್ಲಿ ಕೇಳಿಕೊಂಡು ಆ ಒಳಗಡೆ ಗರ್ಭಗುಡಿ ಹೋದಾಗ ಆ ದೇವರ ಹತ್ರ ಅರ್ಪಿಸಿ ನೀವು ನಿಮ್ಮ ಕೋರಿಕೆನ ಭಗವಂತ ಈಡೇರಿಸಲಿ ಅಂತ ಕೇಳ್ಕೊತೀವಿ. ಹಾಗೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳೋದೇನೆಂದರೆ ಅಲ್ಲಿ ಬರಬೇಕು. ಬೋಧಯ ಈ ಒಂದು ಮಾಸ ವಿಶೇಷವಾಗಿರುವಂಥ ಮಾಸ. ಕಾರಣ ಏನಂದರೆ ಇದು ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಹುಣ್ಣಿಮೆ ಕಾರ್ಯಕ್ರಮ, ಹುಣ್ಣಿಮೆ ಬರುವುದು ಹಲವಾರು ವರ್ಷಗಳ ನಂತರ ಬಂದಿದೆ. ಇದು ಈ ದಿನ ಏನು ಶಿವಭಕ್ತರು ಸೇರಿದ್ದೀರಾ ಈ ಪುರಾತನವಾದ ಜಾಗದಲ್ಲಿ, ಈ ಪುರಾತನವಾದ ಗವಿಗಂಗಾಧರೇಶ್ವರ, ಇವತ್ತಿನ ನಾವು ಸ್ಥಾಪನೆ ಮಾಡೋ ದೇವಸ್ಥಾನ ನಾವು ಯಾವುದೋ ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ. ಆದರೆ ಈ ಗವಿಗಂಗಾಧರೇಶ್ವರ ದೇವಸ್ಥಾನನ ಸ್ಥಾಪನೆ ಮಾಡಿರುವಂಥ ಋಷಿಮನಿಗಳು ಶಿವನ ಅನುಗ್ರಹಕ್ಕೋಸ್ಕರ ಸ್ಥಾಪನೆ ಮಾಡಿರುವಂಥ ಇದು ಉದ್ದೇಶದಲ್ಲಿ ಮಾಡಿರ್ತಾರಂತೆ. ಸೊ ತಪಸ್ ಮಾಡಿ ಭಗವಂತನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇಂಥ ಒಂದು ಪುರಾತನವಾದ ಜಾಗದಲ್ಲಿ ಈ ದಿವಸ ಅಧಿಕ ಮಾಸದಲ್ಲಿ ಹುಣ್ಣಿಮೆ ಬಂದಿರುವಂಥ ಈ ಒಂದು ಸಂದರ್ಭದಲ್ಲಿ ಶಿವನ ಭಕ್ತರೆಲ್ಲ ಸೇರಿರೋದ್ರಿಂದ ಭಗವಂತ ನಿಮ್ಗೆ ಹೆಚ್ಚಿನ ಫಲಗಳನ್ನ ಕೊಡ್ತಾನೆ. ತಾವು ಏನು ಅಂದ್ಕೊಂಡಿದ್ದೀರಾ ಒಳ್ಳೆಯ ವಿಚಾರಗಳನ್ನ ಆ ಭಗವಂತ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಅಂತ ಹೇಳಿ ಈ ಮೂಲಕ ಎಲ್ಲರೂ ಗಮನಕ್ಕೂ ತರ್ತೀನಿ. ಪ್ರತಿ ಹುಣ್ಣಿಮೆಗೂ ನೀವು ಬರೋದ್ರ ಜೊತೆಗೆ ಇನ್ನೊಬ್ರು ಕರ್ಕೊಂಬರೋದು ಸಹ ಒಂದು ಪುಣ್ಯದ ಕೆಲಸನೇ ಅಂತ ತಿಳ್ಕೊಬೇಕು ನಾವೆಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಯೂನಿಟಿ ಬೇಕು. ಇವತ್ತು ಯೂನಿಟಿ ಕಮ್ಮಿ ಆಗ್ತಾ ಇದೆ. ನಾವೆಲ್ಲ ಸಹ ಹಿಂದೂಗಳು ಪ್ರತಿಯೊಬ್ಬೊಬ್ಬ ಇನ್ನೊಬ್ಬ ಶಿವನ ಭಕ್ತನ ಕರ್ಕೊಂಡು ಪುಣ್ಯದ ಕೆಲಸ ಕೇಳ್ಕೊಳ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ
ಶಿವಾಯ. ಓಂ ನಮಃ 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 ಶಿವಾಯ. ಒಂದು ಪುರಾತನ ಕಾಲದ ಕೆಂಪೇಗೌಡರ ಕಾಲದಲ್ಲಿ ಏನೋ ಒಂದು ಸ್ಥಾಪನೆಯಾದ ಗವಿ ಗಂಗಾಧರೇಶ್ವರ ದೇವಾಲಯ. ಯಾವುದೇ ಒಂದು ಪುರಾತನ ದೇವಾಲಯಗಳಲ್ಲಿ ಅತ್ಯುತ್ತಮವಾದ ಒಂದು ದೇವಾಲಯ ನಮ್ಮ ಗವಿ ಗಂಗಾಧರೇಶ್ವರ ದೇವಾಲಯ. ಈ ಒಂದು ದೇವಾಲಯ ನಮ್ಮ ಕೆಂಪೇಗೌಡ ಯುವಕ ಮಿತ್ರರೆಲ್ಲ ಸೇರಿ 1 ವರ್ಷಗಳಿಂದ ಗುಹಗಿರಿ ಪ್ರದಕ್ಷಿಣೆ, ಏನು ತಿರುವಣ್ಣಾಮಲೈನಲ್ಲಿ ಹುಣ್ಣಿಮೆ ದಿವಸ ಗಿರಿ ಪ್ರದಕ್ಷಿಣೆ ಅಂತ ಏನು ಮಾಡ್ತಾರೆ, ಅದೇ ರೀತಿ ಇಲ್ಲಿ ಗುಹಗಿರಿ, ಏಕೆಂದರೆ ಇಲ್ಲಿ ಗುಹೆ ಇದೆ, ಗುಹೆ ಮತ್ತು ಗಿರಿ ಎರಡೂ ಇರೋದ್ರಿಂದ ಗುಹಗಿರಿ ಪ್ರದಕ್ಷಿಣೆ ಅಂತ ಶುರು ಮಾಡಿ 1 ವರ್ಷಗಳಿಂದ ಪ್ರತಿ ಹುಣ್ಣಿಮೆ ದಿವಸ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಹುಣ್ಣಿಮೆ ದಿವಸ, ಅದು ಈ ಬಾರಿ ಹುಣ್ಣಿಮೆ ಒಂದು ವಿಶೇಷವಾದ ಒಂದು ದಿವಸ. ಅದರಿಂದ ಸಂಡೇ ಬಂದಿರೋದ್ರಿಂದ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಮ್ಮ ಗವಿ ಗಂಗಾಧರೇಶ್ವರ ಶಿವ ತಮ್ಮ ಎಲ್ಲ ಆಸೆಗಳನ್ನ ಮತ್ತು ಕೋರಿಕೆಗಳನ್ನ ಈಡೇರಿಸ್ತಾನೆ. ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ನಾವು ಪ್ರಾರ್ಥನೆ ಮಾಡ್ಕೋಬೇಕಷ್ಟೇನೆ. ಅಂತ ಒಂದು ದೇವಾಲಯದ ಈ ಒಂದು ಕಾರ್ಯಕ್ರಮನ ನಮ್ಮ ಗೋವಿಂದರಾಜ್ ಸ್ನೇಹಿತರೆಲ್ಲ ಮಾಡ್ತಾ ಇರೋದು ತುಂಬಾ ಖುಷಿ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಾವೆಲ್ಲ ಆಗಮಿಸಿ ಹುಣ್ಣಿಮೆ ದಿವಸ ಭಗವಂತನ ಕೃಪೆ ಪಾತ್ರರಾಗಬೇಕು ಅಂತ ನಾನು ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ಇವತ್ತು ಇಲ್ಲಿ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೂ ನಾನು ಅಭಿನಂದನೆ. ಆಷಾಢ ಅಧಿಕ ಮಾಸದ ಪ್ರಯುಕ್ತ ಪ್ರತಿ ಹುಣ್ಣಿಮೆಯಲ್ಲಿ ಗವಿ ಗಿರಿ ಪ್ರದಕ್ಷಿಣೆಯನ್ನ ನಮ್ಮ ಭಾಗದ ಎಲ್ಲ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ಗವಿಗಂಗಾಧರೇಶ್ವರ ಮಹಾಸನ್ನಿಧಾನದಲ್ಲಿ ಹರಿಹರಗುಡ್ಡ, ರಾಮಾಂಜನೇಯ ಗುಡ್ಡ ಈ ಭಾಗದಲ್ಲಿ ಗಿರಿಯ ಪ್ರದಕ್ಷಿಣೆಯನ್ನು ಮಾಡಿ ಗವಿಗಂಗಾಧರೇಶ್ವರನ ಪ್ರದಕ್ಷಿಣೆಯನ್ನು ಮಾಡಿ ಅವನ ಆಶೀರ್ವಾದವನ್ನು ತಗೊಂಡು ಎಲ್ರಿಗೂ ಕೂಡ ಲೋಕಕ್ಕೆ ಅನುಕೂಲ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಎಲ್ಲರೂ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದಾ. ಓಂ ಗಂ ಗಣಪತಿಯೇ ನಮಃ. ತತ್ಪುರುಷ ಇದ್ಮಗಿ ಮಹಾದೇವಾಯ ಧಿಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಶ್ರೀ ಗುರು ರುದ್ರಾಯ ನಮಃ. ಎಲ್ಲ ನಮ್ಮ ಭಕ್ತ ಮಹೇಶ್ವರಲ್ಲಿ ವಿನಂತಿ,
ಈ ನಮ್ಮ ಗುಹಾಗಿರಿ ಪ್ರದಕ್ಷಿಣೆ ಈ ತಿಂಗಳಿಗೆ 1ನೇ ವರ್ಷದ ವಾರ್ಷಿಕೋತ್ಸವನ ಕಲ್ಪಿಸ್ಕೊತಾ ಇದೆ. ಹಂಗಾಗಿ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಪ್ರಚಾರ ಮತ್ತೆ ದೇವರ ಒಂದು ಭಕ್ತಿ ಎಲ್ಲರೂ ನೋಡಿ ತುಂಬಾ ಜನ ಬಂದು ಇಲ್ಲಿ ಸೇರಿದ್ದಾರೆ. ಹಾಗಾಗಿ ನಮಗೆ ತುಂಬಾ ಸಂತೋಷ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರಿಂದ ಅವರಿಗೆ ಮತ್ತೆ ಹಂಗೆ ಒಬ್ಬರಿಂದ ಒಬ್ಬರಿಗೆ ತುಂಬಾ ಪ್ರಚಾರ ಆಗಿ ಇದು ನಮ್ಮ ಕರ್ನಾಟಕದಲ್ಲಿ 2ನೇ ಗಿರಿವಲ ಆಗ್ಬೇಕು ಅಂತ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೆಲ್ಲ ಅದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ಇದರೊಳಗೆ ಯಾವುದೇ ರೀತಿ ಖರ್ಚು ವೆಚ್ಚ ಏನು ಇಲ್ಲ. ನಿಮ್ಮ ತನು ಮನ ಅಷ್ಟೇ ಅರ್ಪಣೆ ಮಾಡ್ಬೇಕಷ್ಟೇ. ಸ್ವಾಮಿನ ಹುಣ್ಣಿಮೆ ದಿವಸ ದರ್ಶನ ಮಾಡಿಸೋದು ಒಂದೇ ನಮ್ಮ ಸಂಕಲ್ಪ. ಹಾಗಾಗಿ ಈ ನಮ್ಮ ಗವಿಗಂಗಾಧರ ದೇವಸ್ಥಾನ ಪಕ್ಕದಲ್ಲಿ ಪುರಾತನವಾದ ಹರಿಹರ ಇಬ್ರು ಇದ್ದಾರೆ, ಹರಿಹರೇಶ್ವರ ದೇವಸ್ಥಾನ ಮತ್ತೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹರಿಹರ ಗುಡ್ಡ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಗಣಪತಿ ದೇವಸ್ಥಾನ ಇವೆಲ್ಲ 1 ಕಿಲೋಮೀಟರ್ ಆಗುತ್ತೆ. ಇದೆಲ್ಲ ಪಾದಯಾತ್ರೆ ಮಾಡಿ ಮತ್ತೆ ನಂತರ ಎಲ್ಲ ದರ್ಶನ ಮಾಡೋದೇ ಈ ಗುಹಾಗಿರಿ ಪ್ರದಕ್ಷಿಣೆಯ ಉದ್ದೇಶ. ಹಂಗಾಗಿ ಮುಂದಿನ ದಿನಗಳಲ್ಲಿ ದಯಮಾಡಿ ಎಲ್ಲರೂ ಸಹಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನಮ್ಮ ಎಲ್ಲರಿಗೂ ಗೊತ್ತಿಲ್ಲದೆ ಇರೋರಿಗೆ ನಮ್ಮ ಕೆಂಪೇಗೌಡ ನಗರ ಹನುಮಂತ ನಗರ ಪಕ್ಕ ಈ ಗವಿಗಂಗಾಧರ ದೇವಸ್ಥಾನ ಇದೆ. ಗವಿಪುರಂ ಗುಟ್ಟಳ್ಳಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿದೆ. ಹಂಗಾಗಿ ಈ ಬೆಂಗಳೂರಲ್ಲಿ ಇರೋಂಥ ಗವಿಗಂಗಾಧರ ದೇವಸ್ಥಾನ ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಹಂಗಾಗಿ ಈ ನಮ್ಮ ಬೆಂಗಳೂರಲ್ಲಿದೆ ಇದು ಗವಿಗಂಗಾಧರ ದೇವಸ್ಥಾನ. ಪುರಾತನವಾದ ದೇವಸ್ಥಾನ, ಋಷಿ ಮುನಿಯಿಂದ ಪ್ರತಿಷ್ಠಾಪನೆ ಆಗಿದ್ದು. ನಮ್ಮ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರುವಂತ ದೇವಸ್ಥಾನ. ಹಂಗಾಗಿ ಇದಕ್ಕೆ ಅದರೇ ಆದಂತಹ ದಕ್ಷಿಣ ಕಾಶಿ ಅಂತಾನೂ ಹೇಳ್ತಾರೆ. ಮತ್ತೆ ಈ ನಮ್ಮ ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯ ದೇವರ ರಶ್ಮಿ ಕಿರಣ ಸ್ವಾಮಿ ಮೇಲೆ ಬೀಳುತ್ತೆ. ಅದೇ ಒಂದು ದೊಡ್ಡ ವಿಶೇಷ. ಹಂಗಾಗಿ ಈ ದೇವಸ್ಥಾನದಲ್ಲಿ ಭಾರಿ ಮಹತ್ವದ ದೇವಸ್ಥಾನ ಆಗಿದೆ. ಹಂಗಾಗಿ ಇಲ್ಲಿ ಬಂದು ನಿಮ್ಮ ದರ್ಶನ ಎಲ್ಲ ಮಾಡಿದ್ರೆ ನಿಮ್ಮ ಮನಸ್ಸಂಕಲ್ಪ ಎಲ್ಲ ಈಡೇರ್ತದಂತ ಈ ಮೂಲಕ ನಾನು ಕೇಳ್ತೀನಿ. ಇಲ್ಲಿ ಗುಹಾಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಉದ್ದೇಶ ಏನಂದ್ರೆ ನಮ್ಮ ಒಂದು ಇದು ಏನಂದ್ರೆ ಸನಾತನ ಧರ್ಮ ಉಳಿಸ್ಬೇಕು. ಫಸ್ಟ್ ಸನಾತನ ಧರ್ಮನೇ ಉಳಿಸಿಲ್ಲ ಅಂದ್ರೆ ನಮ್ಮಂತ ಈಗ ನಾವುಗಳೇ ಉಳಿಸ್ತಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವುಗಳೆಲ್ಲ ಸೇರಿ ಏನಂದ್ರೆ ಈ ಒಂದು ಗುಹಾಗಿರಿ ಪ್ರದಕ್ಷಿಣೆ ಒಂದು ಇದ್ರ ಮುಖೇನಾದ್ರೂ ಸೊ ಜನಗಳೆಲ್ಲ ನಮ್ಮ ಜನ ಸೇರ್ಲಿ, ಇಲ್ಲಿ ಒಂದು ದೇವ್ರ ದರ್ಶನ ಪಡ್ಕೊಬಹುದು, ಮತ್ತೆ ದೇವರ ಒಂದು ಆಶೀರ್ವಾದಕ್ಕೆ ಕೃಪೆ ಆಗ್ಬೋದು. ಮತ್ತೆ ಬೆಳಗಿನ ಜಾವ ಬಂದಿಲ್ಲಿ ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಗಿರಿವಲ, ಅದೇ ರೀತಿ ಇಲ್ಲಿ ಗುಹಾಗಿರಿ, ಇಲ್ಲಿ ಗುಹೆನಲ್ಲಿ ಇರೋದಕ್ಕೆ ಗುಹಾ ಇದು. ಗಿರಿ ಅಂದ್ರೆ ಹನುಮಂತ ನಗರ ಮತ್ತೆ ಹರಿಹರೇಶ್ವರ ಇರೋದ್ರಿಂದ ಅದು ಗಿರಿ ಅದು. ಸೊ ಅದನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಏನಿಲ್ಲ, ಕೇವಲ 1 ಅವರ್ ಆಗುತ್ತೆ ಅಷ್ಟೇನೆ. ಬೆಳಗ್ಗೆ 6:00 ಬಂದ್ರೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಗುರುಗಳ ಅಪ್ಪಣೆಯಿಂದ ಅವರೊಂದು ಶ್ಲೋಕ ಹೇಳ್ಕೊಡ್ತಾರೆ. ಅದನ್ನ ಮುಗಿಸ್ಕೊಂಡು ಇಲ್ಲಿ 1 ಕಿಲೋಮೀಟರ್ ಆಗ್ಬೋದು ಅಷ್ಟೇನೆ. ಅದನ್ನ ಸುತ್ತಾಕೊಂಡು ಬಂದು ಹಾಲು ಅಭಿಷೇಕ ಮಾಡಿಸಿ ಆ ಪ್ರಸಾದ ಎಲ್ಲ ಭಕ್ತಾದಿಗಳು ಕೊಟ್ಟು ಮಂಗಳಾರತಿ ತಗೊಂಡು ಹೋಗೋ ಅಷ್ಟರಲ್ಲಿ 1 ಅವರ್ ಆಗುತ್ತೆ ಅಷ್ಟೇ. ಇಲ್ಲಿಂದ ಅಲ್ಲಿ ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಒಂದು ಗುಹಾಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ಸನಾತನ ಧರ್ಮ ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಇದೆಲ್ಲ ಒಂದು ಉಪಯೋಗಕ್ಕೆ ಬರಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ನಮ್ಮ ಸಂಘದ ವತಿಯಿಂದ ಇಲ್ಲಿ ಗುರುಗಳಿಗೆಲ್ಲ ಕೇಳಿದಾಗ ಅವರು ಒಂದು ಮಾರ್ಗದರ್ಶನ ಕೊಟ್ಟರು, ಈ ರೀತಿ ಮಾಡಿ ಅಂತ. ಸೊ ಅವ್ರಗಳ ಮುಖೇನ ನಾವು ಇದೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಜನಗಳು ಬರ್ಲಿ ಅಂತ ನಾವು ಭಕ್ತರಲ್ಲಿ ಕೇಳ್ಕೊಳ್ತೀವಿ. ಯಾಕೆಂದ್ರೆ ಬಂದು ನೀವು ನಿಮ್ಮ ಮಕ್ಕಳ ಸಮೇತ ಬಂದು ಇಲ್ಲಿ ಒಂದು ಗುಹಾಗಿರಿ ಪ್ರದಕ್ಷಿಣೆಗೆ ಭಾಗವಹಿಸಿ ಅತಿ ಹೆಚ್ಚಾಗಿ ನಮ್ಮ ಒಂದು ಈ ಸನಾತನ ಧರ್ಮ, ಹಿಂದೂ ಧರ್ಮ ಉಳಿಸ್ಬೇಕು ಅಂತ ನಿಮ್ಮ ಟಿವಿ ಮುಖೇನ ನಾವೆಲ್ಲ ಭಕ್ತಾದಿಗಳು ಕೇಳ್ಕೊತೀವಿ. ನಮಸ್ಕಾರ. ಶ್ರೀ ದೇವಸ್ಥಾನ ಬೆಂಗಳೂರಿನ ಗಾಂಧಿ ಬಜಾರ್ ಆಶ್ರಮ ಸರ್ಕಲ್ನಲ್ಲಿ ಪಕ್ಕದಲ್ಲೇ ಇದೆ. ಭಾರಿ ಪುರಾತನ ದೇವಸ್ಥಾನ ಇದು. ವರ್ಷದಲ್ಲಿ 1 ಸರಿ ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯ ಕಿರಣಗಳು ಈ ಲಿಂಗದ ಮೇಲೆ ಬೀಳುತ್ತೆ. ಆದ್ದರಿಂದ ಈ ದೇವಸ್ಥಾನ ಜೊತೆಗೆ ಗುಹೆ ಒಳಗಿದೆ, ಲಿಂಗು ಗುಹೆ ಒಳಗಿದೆ. ನೀವು 3 ರೌಂಡ್ ಹೊಡೆದ್ರೆ ನಿಮಗೆ ಏನು ನಿಮ್ಮ ಇದನ್ನು ಮಾಡ್ಕೊಂಡಿದ್ದೀರಿ, ಹರಕೆ ಆಗಲಿ ಒಂದು ದೇವ್ರ ದರ್ಶನ ಆಗಲಿ ಬಂದು ನೀವು ಮಾಡಿಕೊಂಡ್ರೆ ಭಾರಿ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿ ಹುಣ್ಣಿಮೆ ದಿವಸ ಬೆಳಗ್ಗೆ 6:30 ನಾವು ಸರಿಯಾಗಿ ಗುಹಾಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾ ಇದ್ದೀವಿ. ಆ ಪ್ರದಕ್ಷಿಣೆಗೆ ಬಂದು ಪ್ರತಿಯೊಬ್ಬರು ಭಾಗವಹಿಸ್ಬೋದು. ಇದರಲ್ಲಿ ಯಾವುದಂಥ ದುಡ್ಡು ಕೇಳೋದಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಬಂದು ನೀವು ದರ್ಶನ ಮಾಡಿಕೊಂಡು ನೀವು ಆ ಪುನೀತರಾದರೆ ಸಾಕು, ನಮಗೆ ಬೇರೆ ಇನ್ನೇನು ಬೇಡ. ದಯವಿಟ್ಟು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ ಅನ್ನೋದು ನಮ್ಮ ಭಾರಿ ಅನಿಸಿಕೆ. ಅದೇ ದಿವಸದಿಂದ ನಾವು ಪ್ರತಿ ಒಂದು ತಿಂಗಳು ಕೂಡ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪೂಜೆ ಪುರಸ್ಕಾರಗಳನ್ನ ನಮ್ಮ ಹಿಂದೂ ಧರ್ಮದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಯಾಕಂದರೆ ಯಾವುದೇ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ.
ಅದನ್ನು ನಾವು ಮುಂದಿನ ಜನಸಂಖ್ಯೆ ಇದರಲ್ಲೂ ಕೂಡ ನಾವು ನಡೆಸ್ಕೊಂಡು ಹೋಗೋಣ ಅನ್ನೋದೇ ಒಂದೇ ಒಂದು ಭಾವನೆ ನಮಗೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಗುಹಾಗಿರಿ ಪ್ರದಕ್ಷಿಣೆ ಅಂತ ಮಾಡ್ತೀವಲ್ಲ, ಅದಕ್ಕೆ ಬಂದು ಭಾಗವಹಿಸಬೇಕಾದ್ರೆ ಒಂದು ತೆಂಗಿನಕಾಯಿನ ಮನೆಯಿಂದನೇ ಹಿಡ್ಕೊಂಡು ಬರ್ಬೇಕು. ನೀವು ಬಂದು ಇಲ್ಲಿ ನೀವು ಆ ತೆಂಗಿನಕಾಯಿ ಹಿಡ್ಕೊಂಡು ಗವಿಗಂಗಾಧರೇಶ್ವರದಲ್ಲಿ ಸಂಕಲ್ಪ ಮಾಡ್ಕೊಳ್ಬೋದು. ಏನು ನಿಮಗೆ ಏನು ಕಾರ್ಯಗಳು ಅಡೆತಡೆ ಆಗಿರ್ತದೆ ಅದನ್ನು ನಿವಾರಣೆ ಆಗ್ತದೆ. ಬಂದು ಸಂಕಲ್ಪ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಬಂದು ಅಭಿಷೇಕಕ್ಕೆ ಹಾಲು ತಗೊಂಡು ಹೋಗ್ತೀವಿ. ಇಲ್ಲಿಂದ ಬಂದಿರೋರ ಹತ್ರ ಎಲ್ಲ ನಾವು ಕ್ಷೀರವನ್ನು ಕಲೆಕ್ಟ್ ಮಾಡಿ ಅದನ್ನ ಒಂದು ಬಿಂದಿಗೆನಲ್ಲಿ ಹಾಕಿ ಅದನ್ನ ಕಳಸದ ರೂಪದಲ್ಲಿ ಸ್ವಾಮಿಗಳು ಹೇಳಿದ್ದಾರೆ ತಗೊಂಡೋಗಿ ನೀವು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಗುಹಾಗಿರಿ ಪ್ರದಕ್ಷಿಣೆ ಅಂತ ನಾವು ಹೇಳೋದು ಇದಕ್ಕೆ. ಗುಹಾ ಅಂತ ಅಂದ್ರೆ ನಮ್ಮ ಗವಿಗಂಗಾಧರೇಶ್ವರದು, ಗಿರಿ ಅಂತ ಅಂದ್ರೆ ಮೇಲ್ಗಡೆ ಇರುವಂತ ಹರಿಹರ ಗುಡ್ಡ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಂಗಾಗಿ ನಾವು ಇಲ್ಲಿರೋ ಅಂತ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಪ್ರತಿ ತಿಂಗಳು ನಾವು ಪಾದಯಾತ್ರೆ ರೂಪದಲ್ಲಿ ಇವತ್ತು ಸಹಸ್ರಾರು ಜನಗಳು ಬಂದಿದ್ದಾರೆ. ಅಂದ್ರೆ ಇವತ್ತು ನಾವು ಇದನ್ನ ಶುರು ಮಾಡಿ 1 ವರ್ಷ ಆಯ್ತು. ಇವತ್ತು 1 ವರ್ಷ ಆಯ್ತು. ಆದ್ದರಿಂದ ಇವತ್ತು ನಾವು ವಾರ್ಷಿಕೋತ್ಸವದ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ ರವಿ ಸುಬ್ರಹ್ಮಣ್ಯ MLA ಅವರು ಕೂಡ ಇವತ್ತು ಬಂದು ಭಾಗವಹಿಸಿದ್ರು. ಮತ್ತು ನಮ್ಮ ಜನತಾದಳದ ಅಧ್ಯಕ್ಷರು ನಮ್ಮ ಹನುಮಂತ ನಗರದ ತಿಮ್ಮೇಗೌಡರು ಕೂಡ ಬಂದು ಭಾಗವಹಿಸಿ ಪ್ರತಿ ತಿಂಗಳು ನಮ್ದು ಪ್ರಸಾದ ರೂಪದಲ್ಲಿ ನಾವು ಎಲ್ಲನೂ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ನೀವು ಪ್ರತಿ ತಿಂಗಳು ನೀವು ಇದನ್ನು ಆಯೋಜನೆ ಮಾಡಿ ನನಗೆ ಬಂದು ಆಫೀಸಲ್ಲಿ ಮೀಟ್ ಮಾಡಿ ಅಂತ ಕೂಡ ಒಂದು ಒಳ್ಳೆ ಸಂದೇಶವನ್ನು ನನಗೆ ಕೊಟ್ಟರು. ಪ್ರಸಾದ ವಿನಿಯೋಗ ಇನ್ನು ಮುಂದೆ ತಿಮ್ಮೇಗೌಡರ ಕಡೆಯಿಂದ ನಡೆಯುತ್ತೆ ಅಂತ ನಾನು ಹೇಳ್ತಿಕ್ಕೆ ಇಷ್ಟಪಡ್ತಾ ನಾನು ಗವಿಗಂಗಾಧರೇಶ್ವರಂಗೆ ಮತ್ತು ಶ್ರೀ ಶಿವಶಂಕರನಿಗೆ ಹರ ಹರ ಶಂಭೋ ಮಹಾದೇವ ಅಂತ ಹೇಳಿ ನಗರಿಂದ ಬಂದಿದ್ದೀನಿ. 9 ತಿಂಗಳಿಂದ ಇಲ್ಲಿ ಗಿರಿ ಪ್ರದರ್ಶನಗೆ ಬರ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ನನಗೆ ಹೇಳಿದ್ಲು ಇಲ್ಲಿ ಬಂದ್ರೆ ನಮ್ಮ ಇಷ್ಟಾರ್ಥವು ಸಿದ್ಧಿಸ್ತಾ ಇದೆ. ನಾನು ಫಸ್ಟ್ ಬಂದಾಗ ಏನೋ ಗೊತ್ತಿಲ್ಲ ಅಂತ ಬರೀ ಇಲ್ಲಿ ಪ್ರಸಿದ್ಧ ಅಂದ್ರೆ ನನಗೆ ಸಂಕ್ರಾಂತಿ ದಿನ ಬರುತ್ತಲ್ಲ ಸೂರ್ಯರಶ್ಮಿ, ಅದ್ ಮಾತ್ರ ಇಲ್ಲಿ ದೇವಸ್ಥಾನದಲ್ಲಿ ಬೀಳೋದು ಮತ್ತೆ ಹಳೆ ದೇವಸ್ಥಾನ ಅನ್ಕೊಂಡಿದ್ದೆ. ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದರ್ಶನ ಮಾಡೋ ಹಾಗೆ ಇಲ್ಲಿ ಸಹ ಮಾಡ್ಬೋದು ಅಂತ ನನ್ನ ಫ್ರೆಂಡ್ ಹೇಳಿದಕ್ಕೆ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ ನನಗೂ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಾನು ಹೇಳೋದೇನಂದ್ರೆ ನೀವು ಬನ್ನಿ, ನಿಮ್ಮ ಮನೇಲಿ ನಿಮ್ ಸಂಕಲ್ಪ ಎಲ್ಲ ಏನಿದೆಯೋ ಬಂದು ದೇವರಲ್ಲಿ ಹರಕೆ ಹೊತ್ಕೊಳ್ಳಿ, ಅದು ನಿಮ್ಗೆ ಫಲಿಸುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಹುಣ್ಣಿಮೆಗೆ ತಿಂಗಳಲ್ಲಿ ಒಂದಿನ ಬರುವಂತಹ ಹುಣ್ಣಿಮೆಯಲ್ಲಿ ಬಂದು ಎಲ್ಲರೂ ಗಿರಿ ಪ್ರದರ್ಶನ ಮಾಡಿ. ಇದು ಗವಿಪುರಂ ಹತ್ರ ಬರುವಂತ ಗವಿಗಂಗಾಧರೇಶ್ವರ ದೇವಸ್ಥಾನ. ತಿರುವಣ್ಣಾಮಲೆ ತರಾನೇ ಬರ್ತಾ ಸಂಖ್ಯೆನೂ ಈಗ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಮಂಜುಳಾ ಅಂತ, ನಾನು ಮತ್ತಿಕೆರೆಯಿಂದ ಬಂದಿದ್ದು. ಇದೇ ಮೊದಲನೇ ಸಲ ಬಂದಿದ್ದು. ನಾನು ಮೊನ್ನೆ ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ನಡೆದಿದ್ದೆ. ಎಷ್ಟೊಂದು ಜನಗೆ ಈ ದೇವಸ್ಥಾನ ಗೊತ್ತಿರಲ್ಲ. ಪ್ರತಿ ತಿಂಗಳು ಹುಣ್ಣಿಮೆ ದಿನ ಅವ್ರದ್ದು ಸಂಕಲ್ಪ ತೀರಿಸಿ ಅವ್ರ ಹರಕೆ ತೀರಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತ. ನಾವು ನಮ್ಮ ಗೋವಿಂದ ಎಲ್ಲರೂ ಸೇರಿಕೊಂಡು ಇದನ್ನ ಇದು ಸ್ಟಾರ್ಟ್ ಮಾಡಿದ್ದು. ನಾವು ಇವತ್ತಿಗೆ 1 ವರ್ಷ ಆಯಿತು. ಈ ಹುಣ್ಣಿಮೆಗೆ ಅವಾಗ 10 ಜನ ಸ್ಟಾರ್ಟ್ ಮಾಡಿದ್ದು. 10 ಜನದಿಂದ ಹೋಗಿ ಇವಾಗ ಇಷ್ಟು ಜನ ಆಗಿದೆ. ನೀವೇ ನೋಡಿದ್ದೀರಾ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಆಗ ನಾನು ಎಲ್ಲರದು ಕಳಕಳೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದ್ರೆ, ಬನ್ನಿ ಇಲ್ಲಿಂದ ತಿರುವಣ್ಣಾಮಲೆಗೆ ಹೋಗ್ತಾರೆ ಜನ. ತಿರುವಣ್ಣಾಮಲೆಗೆ ಹೋಗಿ ಅಷ್ಟು ದೂರ ಹೋಗಿ ಬರೋಕ್ಕೆ ಎಷ್ಟು ಇದಾಗುತ್ತೆ. ಸೊ ಇಲ್ಲೇ ಬಂದರೆ ಈಗ ನಾವು ಯಾವಾಗಲೋ ಒಂದ್ಸತಿ ಬರ್ತಿದ್ದೋ, ಯಾವಾಗಲೋ ಒಂದ್ಸತಿ ಗವಿಗಂಗಾಧರಲ್ಲಿ ಹರೇಶ್ವರಾಗಿ ಆಂಜನೇಯ ಇದು ಗುಡ್ಡದ ಆಂಜನೇಯನಾಗಲಿ ನೋಡೋಕ್ಕೆ. ಇವಾಗ ನಾವು ಪ್ರತಿ ತಿಂಗಳು ದರ್ಶನಕ್ಕೆ ಬರ್ತಾ ಇದ್ದೀವಿ. ಎಲ್ಲ ಪ್ರತಿ ತಿಂಗಳು ದೇವ್ರ ದರ್ಶನ ಆಗುತ್ತಾ? ಯಾವಾಗಲೋ ಒಂದ್ಸತಿ ಬರೋಕ್ಕೂ ತಿಂಗ್ಳಿಗೆ ಒಂದ್ಸತಿ ದರ್ಶನ ಆಗಿದ್ರೆ ಅಲ್ವಾ? ಸೊ ಆಗ ನಾವೆಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ, ಇನ್ನೂ ಹೆಚ್ಚು ಜನ ಸೇರಿ ದೇವರ ಕೃಪೆಗೆ ಪ್ರಾರ್ಥನೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಹತ್ರ ಕೇಳ್ಕೊಂಡಿದ್ದೀನಿ. ಪುನರ್ ದರ್ಶನ ಪ್ರಾಪ್ತಿರಸ್ತು.